ನಮಸ್ಕಾರ ಸ್ನೇಹಿತರೆ. ನಾವು ಪ್ರತಿದಿನ ಕುಡಿಯುವ ಚಹಾ, ಇದರ ಹಿಂದಿರುವ ಇತಿಹಾಸ ನಿಮಗೆ ಗೊತ್ತೇ? ಸುಮಾರು 5,000 ವರ್ಷಗಳ ಹಿಂದೆ ಚೀನಾದಲ್ಲಿ ಆರಂಭವಾದ ಈ ಪಾನೀಯ ಇಂದು ವಿಶ್ವದ ಅತ್ಯಂತ ಜನಪ್ರಿಯ ಪಾನೀಯಗಳಲ್ಲಿ ಒಂದಾಗಿದೆ. ಈ ಚಹಾ ಯಾವ ಸಸ್ಯದಿಂದ ಬರುತ್ತದೆ? ಇದರ ವೈಜ್ಞಾನಿಕ ಹೆಸರೇನು? ಆರೋಗ್ಯಕ್ಕೆ ಇದರ ಲಾಭಗಳೇನು? ಮುಂತಾದ ಮಾಹಿತಿಗಳನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಚಹಾ ಸಸ್ಯದ ವೈಜ್ಞಾನಿಕ ಹೆಸರು ಕಮೇಲಿಯಾ ಸಿನೆನ್ಸಿಸ್ ಮತ್ತು ಇದು ಥಿಯೇಸಿಯೇ ಕುಟುಂಬಕ್ಕೆ ಸೇರಿದೆ. ಚಹಾವು ಸುಮಾರು 5,000 ವರ್ಷಗಳ ಹಿಂದೆ ಚೀನಾದಲ್ಲಿ ಮೊದಲು ಕಂಡುಬಂದಿತು ಎಂಬ ನಂಬಿಕೆ ಇದೆ. ಕಥೆಗಳ ಪ್ರಕಾರ 2737ರಲ್ಲಿ ಕುದಿಯುತ್ತಿರುವ ನೀರಿನಲ್ಲಿ ಚಹಾ ಎಲೆಗಳು ಬಿದ್ದಾಗ ಅದರ ರುಚಿ ಮತ್ತು ಔಷಧೀಯ ಗುಣಗಳನ್ನು ಕಂಡುಹಿಡಿಯಲಾಯಿತು ಎಂದು ಹೇಳಲಾಗುತ್ತದೆ. ನಂತರ ಇದು ಚೀನಾದಿಂದ ಜಪಾನ್ಗೆ, ನಂತರ ಯುರೋಪ್ಗೆ, ಆಮೇಲೆ ಬ್ರಿಟಿಷರ ಮೂಲಕ ಭಾರತಕ್ಕೆ ಹರಡಿತು. ಭಾರತದಲ್ಲಿ ಬ್ರಿಟಿಷರು 19ನೇ ಶತಮಾನದಲ್ಲಿ ವಾಣಿಜ್ಯ ಮಟ್ಟದಲ್ಲಿ ಚಹಾ ಬೆಳೆಯಲು ಪ್ರಾರಂಭಿಸಿದರು. ವಿಶೇಷವಾಗಿ ಅಸ್ಸಾಂ ಮತ್ತು ಡಾರ್ಜಿಲಿಂಗ್ ಪ್ರದೇಶಗಳು ಇದಕ್ಕೆ ಪ್ರಸಿದ್ಧವಾಗಿದ್ದವು. ಚಹಾ ಗಿಡವು ಸದಾ ಹಸಿರಾಗಿರುವ ಮತ್ತು ಹಲವು ವರ್ಷಗಳ ಕಾಲ ಬದುಕುವ ಗಿಡ. ಇದು ಸಣ್ಣ ಹೊಳೆಯುವ ಹಸಿರು ಎಲೆಗಳನ್ನು ಹೊಂದಿದ್ದು ಬಿಳಿ ಬಣ್ಣದ ಸುಗಂಧದ ಹೂಗಳನ್ನು ಬಿಡುತ್ತದೆ. ಹಾಗೂ ಈ ಗಿಡವು 1 ರಿಂದ 3 ಮೀಟರ್ ಎತ್ತರಕ್ಕೆ ಬೆಳೆಯುತ್ತದೆ. ಪರಿಸರಕ್ಕನುಗುಣವಾಗಿ 10 ರಿಂದ 15 ಮೀಟರ್ಗಳವರೆಗೂ ಬೆಳೆಯಬಹುದು. ಈ ಗಿಡವು ತಂಪು, ಆರ್ದ್ರ ಹವಾಮಾನ ಮತ್ತು ಬೆಟ್ಟ ಪ್ರದೇಶಗಳಲ್ಲಿ ಚೆನ್ನಾಗಿ ಬೆಳೆಯುತ್ತದೆ. ಚಹಾ ಗಿಡಗಳು 30 ರಿಂದ 50 ವರ್ಷ ವಯಸ್ಸಿನಲ್ಲಿ ಗರಿಷ್ಠ ಉತ್ಪಾದನೆಯನ್ನು ತಲುಪುತ್ತವೆ. ಆದರೆ 1 ಶತಮಾನಕ್ಕೂ ಹೆಚ್ಚು ಕಾಲ ಇವುಗಳಿಂದ ಉತ್ಪಾದನೆಯನ್ನು ತೆಗೆಯಬಹುದು. ಭಾರತವು ವಿಶ್ವದ ಅತಿ ದೊಡ್ಡ ಚಹಾ ಉತ್ಪಾದಕರಲ್ಲಿ ಒಂದಾಗಿದೆ. ಹಾಗೂ ಚೀನಾ, ಕೀನ್ಯಾ, ಥಾಯ್ಲೆಂಡ್, ವಿಯೆಟ್ನಾಂ ಮತ್ತು ಶ್ರೀಲಂಕಾಗಳಲ್ಲಿಯೂ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಒಂದೇ ಸಸ್ಯದಿಂದ ಗ್ರೀನ್ ಟೀ, ಬ್ಲ್ಯಾಕ್ ಟೀ, ವೈಟ್ ಟೀ ಎಲ್ಲವೂ ಬರುತ್ತದೆ ಅಂದರೆ ನಂಬುತ್ತೀರಾ? ಹೌದು, ಇದಕ್ಕೆ ಕಾರಣ ಪ್ರೊಸೆಸಿಂಗ್ ವಿಧಾನ. ಇದು ಪ್ರಮುಖವಾಗಿ ಕೆಫಿನ್, ಟ್ಯಾನಿನ್, ಥಿಯಾನಿನ್ ಮತ್ತು ಆಂಟಿ ಆಕ್ಸಿಡೆಂಟ್ಸ್ಗಳನ್ನು ಒಳಗೊಂಡಿದೆ. ಹಾಗೂ ಮಿತವಾದ ಚಹಾ ಸೇವನೆಯು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ, ಮೆದುಳಿನ ಚುರುಕುತನ ಹೆಚ್ಚಿಸುತ್ತದೆ, ಹೃದಯದ ಆರೋಗ್ಯಕ್ಕೆ ಸಹಾಯಕಾರಿಯಾಗಿದೆ ಮತ್ತು ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ ಗುಣಗಳ ಲಾಭವನ್ನು ಪಡೆದುಕೊಳ್ಳಬಹುದು. ಇದು ಚಹಾ ಸಸ್ಯದ ಬಗ್ಗೆ ಚಿಕ್ಕ ಮಾಹಿತಿ. ಇಂತಹ ಇನ್ನಷ್ಟು ಮಾಹಿತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.